ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿ ಹಡಪದ್. ಇದೀಗ ಹೆಡ್ಲೈನ್ಸ್. ಬಿಎಸ್ಎಸ್ಗೆ ಹರಾಜಿಗೆ ಸರ್ಕಾರ ತಡೆ, ಹರಾಜು ಬದಲು ಖಾಸಗಿ ಟೆಂಡರ್ ನೀಡಲು ಆದೇಶ. ಇದು ಬೀದರ್ ಕ್ರಾಂತಿ ಇಂಪ್ಯಾಕ್ಟ್. ಬರಪೀಡಿತ ತಾಲೂಕುಗಳ ಘೋಷಿಸಿದ ರಾಜ್ಯ ಸರ್ಕಾರ. ಬೀದರ್ನ 4 ತಾಲೂಕುಗಳು ಬರಪೀಡಿತವೆಂದು ಘೋಷಣೆ. ರಾಜ್ಯದಲ್ಲಿ ಒಟ್ಟು 101 ತಾಲೂಕುಗಳು ಬರಪೀಡಿತ. ಗ್ರಾಮದಲ್ಲಿ ಕೆಟ್ಟು ಹೋಗಿರುವ ಕುಡಿಯುವ ನೀರಿನ ಘಟಕಗಳು. ಕುಡಿಯುವ ನೀರಿಗಾಗಿ ಜನರ ಪರದಾಟ. ನಾಯಿ ಹಂದಿಗಳ ಆಶ್ರಯ ತಾಣವಾಗ್ತಿದೆ ಅಂತ ಆಕ್ರೋಶ. ಮುಖ್ಯ ರಸ್ತೆ ಸುಗಮ ಸಂಚಾರಕ್ಕೆ ಗುಂಡಿ ಗಂಡಾಂತರ. ಔರಾದ್ ಪಟ್ಟಣದ ಮುಖ್ಯ ರಸ್ತೆಗಳ ಮೇಲೆ ಡೆಡ್ಲಿ ಗುಂಡಿಗಳು. ಪ್ರತಿದಿನ ಓಡಾಡ್ತಿದ್ರು, ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಬಿಎಸ್ಎಸ್ಗೆ ಸಕ್ಕರೆ ಕಾರ್ಖಾನೆ ಹರಾಜಿಗೆ ಸರ್ಕಾರ ತಡೆ ಹಿಡಿದಿದೆ. ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡದಲ್ಲಿರುವ ಕಾರ್ಖಾನೆಯನ್ನು ಹರಾಜು ಮಾಡುವ ಬದಲಾಗಿ ಖಾಸಗಿಯವರಿಗೆ ಟೆಂಡರ್ ನೀಡಲು ಬೀದರ್ ಡಿಸಿಸಿ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಪತ್ರ ಬರೆಯುವ ಮೂಲಕ ಆದೇಶ ನೀಡಲಾಗಿದೆ. ಈಗಾಗಲೇ ಆದೇಶ ಪ್ರತಿ ಕೈ ಸೇರಿದೆ. ಇದು ಬೀದರ್ ಕ್ರಾಂತಿ ಇಂಪ್ಯಾಕ್ಟ್. ಇನ್ನು ಈ ಕುರಿತು ಮುಖಂಡರು ಹಾಗೂ ನ್ಯಾಯವಾದಿಗಳಾದ ಓಂ ಪ್ರಕಾಶ್ ಪಾಟೀಲ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದು ರೈತರಿಗೆ ಸಿಕ್ಕ ನ್ಯಾಯ. ಶೀಘ್ರವೇ ಟೆಂಡರ್ ಕರೆದು ಪ್ರಸ್ತುತ ಸಾಲಿನಲ್ಲೇ ಬಿಎಸ್ಎಸ್ಗೆ ಸಕ್ಕರೆ ಕಾರ್ಖಾನೆ ಆರಂಭಿಸಬೇಕೆಂದು ಆಗ್ರಹಿಸಿದ್ದಾರೆ. ಎಲ್ಲ ರೈತರು ಇನ್ನು ನೌಬಾದ್ ಬಲ್ಲಿ ಬೀದರ್ದಾಗ ಈ ಬಿಎಸ್ಎಸ್ಗೆ ಹರಾಜು ಮತ್ತು ರೈತರ ಮತ್ತು ಇದು ಯಾವ್ದು ರಸ್ತೆ ರೋಕೋ ಆಂದೋಲನ ಮಾಡಿದ್ರು ಎಲ್ಲರೂ ಕೂಡಿ. ಆ ದಿನದಿಂದ ಅಂದ್ರೆ ಸರ್ಕಾರದವರು ಮತ್ತು ನಮ್ಗೇನೋ ಬಿಎಸ್ಎಸ್ಗೆ ಹರಾಜು ಮಾಡೋದಿತ್ತು. ಅದಕ್ಕೆ ಅಂದ್ರೆ ತಡೆ ಹಿಡಿದು ಏನಂದ್ರೆ ಗುತ್ತಿಗೆ ಆಧಾರ ಮ್ಯಾಗ ಟೆಂಡರ್ ಬಿಟ್ಟಿದ್ದಾರೆ. ಇದು ಮಾಡೋ ಸಲುವಾಗಿ ಅಧಿಕಾರಿಗಳು ಮತ್ತು ಲೀಡರು ಮತ್ತು ಅಂದ್ರೆ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ಎಲ್ಲ ರೈತರ ಪರವಾಗಿ ನಾ ಹೇಳ್ತೀನಿ ಧನ್ಯವಾದ ಅಂತಂದು. ಮತ್ತೆ ರೈತರದ್ದು ಏನೋ ಕಾರ್ಮಿಕರು ರೂಢಿ ಬಂದಿದ್ದಾರೆ. ಅದ್ರ ಬಗ್ಗೆ ಅಂದ್ರೆ ಫ್ಯಾಕ್ಟ್ರಿ ನಡೀತಂದ್ರೆ ಅವ್ರ ಸಂಸಾರ ಸರಿ ನಡೀತದ. ಮತ್ತು ಎಲ್ಲರೂ ಇಮಾನ್ದಾರಿ ಕೆಲಸ ಮಾಡಿನೋಡ್ರೆ ಈವರೆಗೂ ಇಮಾನ್ದಾರಿ ಎಲ್ಲ ರೈತರು ಇದು ನಮ್ಮ ಒಳಗೆ ಕಾರ್ಮಿಕರು ಕೆಲಸ ಮಾಡ್ತಾರಂತಂದು ನನ್ನ ವಿಶ್ವಾಸ ಅದ, ನನ್ನ ನಂಬಿಕೆ ಅದ. ಇದಕ್ಕೇನಾದ್ರು ಎಲ್ಲ ಸಂಬಂಧಪಟ್ಟ ಎಲ್ಲ ರೈತರ ಸಂಘದವರು ಮತ್ತು ಕಾರ್ಮಿಕರು ಮತ್ತು ಲೀಡರ್ ಏನು ಇದು ಮಾಡಿದಾರ, ಇದ್ರ ಬಗ್ಗೆ ಧನ್ಯವಾದ ಹೇಳ್ತೀವಿ ಸರ್. ರೈತರು ಗೆಲುವು ಅಂತ ಹೇಳ್ತಾರೆ. 100% ರೈತರು ಗೆಲುವು. ಇದು ರೈತರು ಬರ್ಬೇಕಂದ್ರೆ ಎಲ್ಲರೂ ಹೇಳ್ತಾರ ರೈತರು ಬೆನ್ನೆಲುಬು ಅಂತಂದು. ಹಿಂಗೆಲ್ಲ ಆಗಿನ ಸರ್ಕಾರ ಬೆನ್ನೆಲುಬು ಅಂದ್ರೆ ಎಲ್ಲರೂ ಏನ್ ಹೇಳ್ಬೇಕಂತ ಕೆಲಸ ಆಯ್ತು ರೈತರು ಒಗ್ಗಟ್ಟಿದಿಂದ. ಮತ್ತೇನದ ನನ್ನ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀನಿ, ಇದೇನದ ಆದರ್ಶ ಮಟ್ಟಿಗೆ ಲೀಸ್ ಮಾಡಬೇಕು ಅಂತ ನಾನು ಕೇಳ್ತೀನಿ. ನಾನು ಲೀಸ್ ಮಾಡಿ ಕೆಲಸ ಮಾಡಬೇಕು. ರನ್ನಿಂಗ್ ಈ ಸೀಸನ್ ಎಲ್ಲ ಮುಂದಿನ ಸೀಸನ್ ಆಗ್ಬೇಕಿದ್ದು, ರನ್ನಿಂಗ್ ಆಗ್ಬೇಕಿದ್ದು. ಈ ಬರೋ ಸೀಸನ್ ಮಾಡ್ರೆ ಮತ್ತೆ ತುಂಬಾ ಧನ್ಯವಾದ ಅಂತೀವಿ. ಬೀದರ್, ಬಸವ ಕಲ್ಯಾಣ, ಹುಮ್ನಾಬಾದ್ ಹಾಗೂ ಚಿಟ್ಟಗುಪ್ಪ ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ರಾಜ್ಯ ಸರ್ಕಾರ ಘೋಷಿಸಿದೆ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದಿಂದ ಬರಪೀಡಿತ 101 ತಾಲೂಕುಗಳ ಪಟ್ಟಿ ಇಂದು ಬಿಡುಗಡೆ ಮಾಡಲಾಗಿದೆ. ರಾಷ್ಟ್ರ ರಕ್ಷಣಾ ಪಡೆಯ ರಾಜ್ಯಾಧ್ಯಕ್ಷ ಪುನೀತ್ ಕೆರೆಹಳ್ಳಿ ಮೇಲೆ ಮಾರಣಾಂತಿಕ ಹಲ್ಲೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಬರೆಯಲಾಗಿದೆ. ರಾಷ್ಟ್ರ ರಕ್ಷಣಾ ಪಡೆಯ ಬೀದರ್ ಜಿಲ್ಲಾಧ್ಯಕ್ಷ ಅಮಿತ್ ಚಿಂಚೋಳಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕಾರ್ಯಕರ್ತರ ಮೇಲೂ ಹಲ್ಲೆಯಾಗಿದೆ, ಸಿಸಿಟಿವಿ ಆಧರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಇವತ್ತು ನಾವೆಲ್ಲರೂ ಇದು ಮಾಡ್ತಾ ಇದೀವಿ, ಒಂದು ಮನವಿಯನ್ನು ಮಾಡ್ತಾ ಇದೀವಿ. ನಿನ್ನೆ ಏನು ಈದ್ ಮಿಲಾದ್ ಒಂದು ಹಬ್ಬದ ಸಂದರ್ಭದಲ್ಲಿ ಏನು ಪುನೀತ್ ಕೆರೆಹಳ್ಳಿ ನಮ್ಮದು ರಾಷ್ಟ್ರ ರಕ್ಷಣಾ ಪಡೆಯ ಏನು ರಾಜ್ಯ ಸಂಸ್ಥಾಪಕರಿದ್ದಾರೆ, ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಕಿಡಿಗೇಡಿಗಳಿಗೆ ತಕ್ಷಣ ಬಂಧನ ಮಾಡಬೇಕು, ಕಿಡಿಗೇಡಿಗಳಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾನು ಮನವಿ ಮಾಡ್ತಿದ್ದೀನಿ. ಇಲ್ಲ ಆದಲ್ಲಿ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಿನಿಂದ ಪ್ರತಿಯೊಬ್ಬ ಕಾರ್ಯಕರ್ತನು ಬಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಂತ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕಗಳು ಹದಗೆಟ್ಟಿದ್ದು ಜನರು ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಕಮಲಾನಗರ ತಾಲೂಕಿನ ಚಿಮ್ಮೆಗಾಮ ಗ್ರಾಮದಲ್ಲಿ ಎದುರಾಗಿದೆ. ಸರ್ಕಾರ ಈ ಕುಡಿಯುವ ನೀರಿನ ಘಟಕಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು, ಇದೀಗ ಇದು ಕೆಟ್ಟು ಹೋಗಿ ನಾಯಿ ಹಂದಿಗಳ ಆಶ್ರಯ ತಾಣವಾಗಿ ಮಾರ್ಪಾಡಾಗ್ತಿವೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ತಕ್ಷಣವೇ ರಿಪೇರಿ ಮಾಡಿಸಿ ಗ್ರಾಮದಲ್ಲಿ ನೀರಿನ ಸೌಲಭ್ಯ ಒದಗಿಸಲು ಜನರು ಆಗ್ರಹಿಸಿದ್ದಾರೆ. चिमेगा सर उनको हम क्या बोले, वो फिल्टर बंद है और वो जो स्कूल में मोटर है वो स्कूल में का मोटर भी इन्हों निकाल के किधर भेज दिए क्या मालूम नहीं. उनको मैं क्या बोला, मैं एसडीएम के अध्यक्ष हूँ, उनको बोला वो वहाँ पे मोटर डाल दो. उन्होंने बोले 2-3 बार नोटिस दिया था मैं उनको, लेकिन भी वो नोटिस का कुछ ये नहीं दे रहा है. किसको दिया नोटिस? पीडीओ सर को दिए था. क्या बोल के?
वो हमारे को मोटर डाल के दो, स्कूल में पानी नहीं है, यहाँ पर फिल्टर को भी पानी होता, हाँ। यहाँ पर पानी लगता सब गांव को बोल के उनको मैं नोटिस दिया 2 बार। वो स्कूल से पानी अब इसको फिल्टर का था क्या? हाँ, यहाँ पाइपलाइन नहीं, इधर भी ये गली में भी जाता और स्कूल में हाँ। सभी तरफ पानी ये होता वो बोर का। वहाँ पे मोटर डालो बोले तो मोटर भी नहीं डाल रहे। अभी पानी कैसा? पानी नहीं, स्कूल में पानी नहीं है, बाहर से पानी लाना पड़ रहा। मोटर किधर किधर गए? इन्हों लेके बेच दी। क्या हुआ कि नहीं मालूम। हाँ, यहाँ पे पंचायत में खराब हुआ बोल के भी पंचायत में लाके जमा करना ना, पंचायत में भी मोटर नहीं है। ಔರಾದ್ ಮುಖ್ಯ ರಸ್ತೆ ಸುಗಮ ಸಂಚಾರಕ್ಕೆ ಗುಂಡಿ ಗಂಡಾಂತರ ಎದುರಾಗಿದೆ. ಔರಾದ್ ಪಟ್ಟಣದ ಮುಖ್ಯ ರಸ್ತೆ ಮೇಲೆ ಗುಂಡಿಗಳು ಬಿದ್ದಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಗುಂಡಿ ಮೇಲೆ ದಿನನಿತ್ಯ ಓಡಾಡುತ್ತಿದ್ರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಜನರು ಜೀವ ಭಯದಲ್ಲೇ ಪ್ರತಿನಿತ್ಯ ಈ ಡೆಡ್ಲಿ ಗುಂಡಿಗಳ ಮೇಲೆಯೇ ಪ್ರಯಾಣಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಔರಾದ್ ಪಟ್ಟಣದ ಮುಖ್ಯ ರಸ್ತೆ ಕರಣಾಂಬೆ ವೃತ್ತದಿಂದ ಹಾದು ಹೋಗುವಂಥ ಈ ಮುಖ್ಯ ರಸ್ತೆ ಹದಗೆಟ್ಟಿ ಗುಂಡಿಗಳು ಬಿದ್ದು ಸುಮಾರು ದಿನಗಳಾದರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾರೂ ಕೂಡ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಬೇಜವಾಬ್ದಾರಿತನ ವಹಿಸ್ತಿರೋದನ್ನು ನೋಡ್ತಾ ಇದ್ದೀವಿ. ಈ ಗುಂಡಿಗಳು ಜನರ ಪ್ರಾಣ ತಗೋವರೆಗೂ ಏನಾದರೂ ಅನಾಹುತ ಸಂಭವಿಸೋರಿಗೆ ಕಾಯ್ಬೇಕಂತ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅಧಿಕಾರಿಗಳು. ಗುಂಡಿಗಳು ಬಿದ್ದಿಷ್ಟು ದಿನ ಆದರೂ ಕೂಡ ಪ್ರತಿ ವರ್ಷ ಮಳೆಗಾಲ ಬಂದಾಗ ಇಲ್ಲಿ ಗುಂಡಿಗಳು ಬೀಳ್ತವೆ, ಇಲ್ಲಿ ಅನಾಹುತಗಳು ಸಂಭವಿಸ್ತಾ ಇರ್ತವೆ. ಭಾಳಷ್ಟು ಜನ ಕೈಕಾಲು ಮುಟ್ಕೊಂಡಿರ್ತಕ್ಕಂಥ ಘಟನೆ ಆಗಿರ್ಬೋದು, ಗಾಡಿಯಿಂದ ಬಿದ್ದಿರ್ತಕ್ಕಂಥ ಘಟನೆಗಳಾಗಿರ್ಬೋದು. ನೋಡ್ತಾ ಇದ್ದೀವಿ ತಾವು ಈ ದೃಶ್ಯಗಳಲ್ಲಿ ಯಾವ ಥರ ಗುಂಡಿಗಳನ್ನು ಬಿದ್ದಿದೆ, ಈ ಗುಂಡಿಗಳಿಂದ ಜನರಿಗೆ ಯಾವ ಥರ ಹಾನಿ ಆಗ್ತದೆ ಅಂತ ಹೇಳಿ. ಆದರೂ ಕೂಡ ಅಧಿಕಾರಿಗಳು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಕ್ರೂರತನ ತೋರಿಸ್ತಿರೋದು ನಿರಾಖಂಡನೀಯ. ಸುಮಾರು ದಿನಗಳಿಂದ ಸಂಬಂಧಪಟ್ಟ ಇಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು, ದುಕಾನ್ದಾರರು ಮತ್ತು ಗ್ರಾಮಸ್ಥರು, ಸಾರ್ವಜನಿಕರು ಎಲ್ಲರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ನಮಗಿದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ವರ್ತಿಸ್ತಿದ್ದಾರೆ. ಇದು ತೀವ್ರವಾಗಿರ್ತಕ್ಕಂಥ ವಿಷಯ. ಪಟ್ಟಣದ ಬಸ್ ನಿಲ್ದಾಣ ಇದೇ ರಸ್ತೆಯಿಂದ ಹೋಗ್ತಾರೆ, ಆಸ್ಪತ್ರೆಗೆ ಇದೇ ರಸ್ತೆಯಿಂದ ಹೋಗ್ತಾರೆ, ಮೇಲೆ ಮಿನಿ ವಿಧಾನಸೌಧ ಇದೆ. ಎಲ್ಲ ಇಲಾಖೆ ಅಧಿಕಾರಿಗಳು ಸುಮಾರು ದಿನನಿತ್ಯ ಇದೇ ರಸ್ತೆ ಮೇಲೆ ಓಡಾಡ್ತಾರೆ. ಅವರು ಗುಂಡಿಗಳ ಮೇಲೆ ಓಡಾಡಿದ್ರು ಕೂಡ ಅವರಿಗೂ ಇದು ಕಾಣಿಸ್ತಾ ಇಲ್ಲ ಏನೋ ಗೊತ್ತಿಲ್ಲ. ಹಾಗಾಗಿ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನ ನಾವೆಲ್ಲ ವ್ಯಾಪಾರಸ್ಥರು ಬೀದಿಗಳಿಗೂ, ಸಾರ್ವಜನಿಕ ಬೀದಿಗಳಿಗೂ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ಅಧಿಕಾರಿಗಳು ಯಾರಾದರೂ ಅನಾಹುತ ಸಂಭವಿಸಲಿ ಅಂತ ಕಾಯ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಆ್ಯಕ್ಚುಲಿ. ಯಾಕಂದ್ರೆ ಅವರು ತನಕ ಮಾಡಬೇಕಿತ್ತು, ಯಾಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಯಾವುದಾದ್ರು ಒಂದು ಅನಾಹುತ ಸಂಭವಿಸಲಿ, ಯಾರಾದರೂ ಪ್ರಾಣ ಹೋಗಲಿ ಅಥವಾ ಕೈಕಾಲು ಕಳ್ಕೊಳ್ಳಲ್ಲ ಅಂತ ಇರೋಲ್ಲ ಅಧಿಕಾರಿಗಳು, ನಂಗೆ ಅನ್ನಿಸ್ತದೆ. ಅದಕ್ಕೆ ಕೂಡಲೇ ತಾಲೂಕು ಆಡಳಿತ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನ ಹರಿಸಬೇಕು. ಇಲ್ಲಾಂದ್ರೆ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕಾಗ್ತದೆ ಅಂತೇಳಿ ಈ ಮುಖಾಂತರ ನಾನು ಅವರಿಗೆ ಇದು ಮಾಡಿಸ್ತೀನಿ. ಸಾವಿರಾರು ಜನ ವಿದ್ಯಾರ್ಥಿಗಳು ಈ ರಸ್ತೆ ಮೇಲೆ ಓಡಾಡ್ತಾರೆ. ಶಾಲೆ ವಾಹನಗಳಿದೆ. ಸಂಬಂಧಪಟ್ಟ ತಹಸೀಲ್ದಾರ್ ಅವರು, PWD ಅವರು, ಇವರು, ತಾಲೂಕು ಪಂಚಾಯತ್ ಕೂಡ ಈ ಪಕ್ಕದಲ್ಲೇ ಇದೆ. ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CO ಅವರು, ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಇದೇ ರಸ್ತೆ ಮೇಲೆ ಓಡಾಡ್ತಾ ಇದ್ದಾರೆ. ಈ ಒಂದು ಗುಂಡಿಗಳು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಏನೋ ಗೊತ್ತಿಲ್ಲ. ದಿನ ಇದ್ರ ಮೇಲೆ ಓಡಾಡಿದ್ರು ಕೂಡ ಇದನ್ನ ಸರಿಪಡಿಸ್ಲಿಕ್ಕೆ ಅವ್ರು ಯಾರೂ ಮುಂದೆ ಆಗ್ತಾ ಇಲ್ಲ. ಒಂದು ಸಣ್ಣ ಕೆಲಸ ಯಾರಾದರೂ ಅನಾಹುತ ಆಯ್ತು ನೋಡ್ರಿ, ಒಂದು ಗುಂಡಿಗಳು ಮುಚ್ಚೋಕೆ ಇಷ್ಟು ಬೇಜವಾಬ್ದಾರಿ ಅನ್ನಿಸ್ತಾ ಇದ್ದಾರೆ. ಇದರಿಂದ ಯಾರೋ ಬಿದ್ದು ಪ್ರಾಣ ಕಳ್ಕೊಂಡಾಗ ಅವ್ರ ಪ್ರಾಣ ಇವ್ರಿಗೆ ಕುಡ್ಲಕ್ಕಾಗ್ತದ? ಅವ್ರ ವ್ಯಾಪ್ತಿದಾಗಿದೆ, ಅವ್ರ ವ್ಯಾಪ್ತಿಗೆ ಇದ್ದಿದ್ದು ಕೂಡ ಕೆಲಸ ಮಾಡ್ಲಿಕ್ಕೆ ಇವ್ರು ರೆಡಿ ಇಲ್ಲ ಅಂದಮೇಲೆ ಇವ್ರು ಎಷ್ಟು ಬೇಜವಾಬ್ದಾರಿತನ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಗುಂಡಿಗಳೇ ಸಾಕ್ಷಿ ಇದೆ. ಈ ಗುಂಡಿ ನೋಡ್ತಾ ಇದ್ದೀರಿ ನೀವು, ಇಲ್ಲೆಲ್ಲ ಸಾವಿರಾರು ವಾಹನಗಳು ದಿನನಿತ್ಯ ಈ ರಸ್ತೆ ಮೇಲೆ ಓಡಾಡ್ತಾ ಇವೆ. ಓಡಾಡಿದ್ರು ಕೂಡ ಅಧಿಕಾರಿಗಳು ಇದರ ಬಗ್ಗೆ ಬೇಜವಾಬ್ದಾರಿತನ ವಹಿಸ್ತಿರೋದು ತೀರಾ ಖಂಡನೀಯವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ಒಂದು ವೇಳೆ ಕೂಡಲೇ ಇವತ್ತು ನಾಳೆ ಅವರು ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದಿನ ದಿನ ವಿರುದ್ಧ ಕಾನೂನಾತ್ಮಕ ಹೋರಾಟ ಕೂಡ ಮಾಡಬೇಕಾಗ್ತದೆ. ಯಾರಾದರೂ ಬಿದ್ದು ಪ್ರಾಣ ಕಳ್ಕೊಂಡ್ರು ಅಥವಾ ಕೈಕಾಲು ಮುರ್ಕೊಂಡ್ರೆ ಅದಕ್ಕೆ ಅಧಿಕಾರಿಗಳಿಗೆ ನೇರ ಹೊಣೆ ಮಾಡಿ ಅವ್ರ ಮೇಲೆ FIR ಮಾಡಿಸ್ತೀವಿ. ಆಗಸ್ಟ್ 30ರಂದು ನಗರಕ್ಕೆ ಕೆಪಿಸಿಸಿ ರಾಜ್ಯಾಧ್ಯಕ್ಷ BK ಹರಿಪ್ರಸಾದ್ ಮತ್ತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಲಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ಮತ್ತು ಡಿ ದೇವರಾಜ ಅರಸ್ ಜಯಂತಿ ಹಾಗೂ ಶೋಷಿತ ಸಮುದಾಯಗಳ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇವಿಷ್ಟು ಇಂದಿನ ಸುದ್ದಿಗಳು. ಬೀದರ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಬೀದರ್ ಕ್ರಾಂತಿ, ನೇರ ಮಾತು, ನಿಷ್ಪಕ್ಷಪಾತ ವರದಿ.